ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಾಡಿ ಕರಡ 1 BHK ಫ್ಲ್ಯಾಟು. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHK ಫ್ಲ್ಯಾಟು. ಫ್ರೆಂಡ್, ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ನಾವು 1 BHK ಫ್ಲ್ಯಾಟ್ ಬಗ್ಗೆ ರಿಜಿಸ್ಟ್ರೇಷನ್ ಖರ್ಚು ಅರ್ಜಿ ಹಾಕೋದು ಯಾವ ರೀತಿ, ಮತ್ತು ನಮಗೆ ಫ್ಲ್ಯಾಟ್ ತಾಳೋದು ಯಾವ ರೀತಿ, ಈ ಥರ ಹಲವಾರು ಕಮೆಂಟ್ಗಳಿಗೆ ನಿಮಗೆ ಉತ್ತರ ಕೊಡ್ಕೊಂಡು ಬರ್ತಾಯಿದ್ದೀನಿ. ಮತ್ತು ವೀಡಿಯೋಗಳನ್ನು ಸಹ ಫ್ಲ್ಯಾಟ್ ವೀಡಿಯೋಗಳನ್ನು ನೀವು ಮಾಡಿ ತೋರಿಸ್ತಾ ಇರ್ತೀನಿ. ಬಟ್ ಇಲ್ಲಿ ಏನು ಕಮೆಂಟ್ ಕೇಳಿರ್ತೀರ ಅದ್ರ ಮಾಹಿತಿ ನಾನು ಕಲೆ ಹಾಕಿ ನಂತರ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಇಲ್ಲಿ ಸಾಕಷ್ಟು ಜನ ಕೇಳ್ತಾಯಿದ್ರು, 1 BHK ಫ್ಲ್ಯಾಟ್ಗೆ ನಾವು ಮೇಂಟೆನೆನ್ಸ್ ಎಷ್ಟು ಕಟ್ಟಬೇಕಾಗುತ್ತೆ ಸರ್ ಅಂತ. EMI ಕಟ್ಕೊಂಡು ಮೇಂಟೆನೆನ್ಸ್ ಚಾರ್ಜಸ್ಸು ಸಹ ಕಟ್ಕೊಂಡು ನಮಗೆ ಹೊರೆ ಆಗುತ್ತಲ್ಲ ಸರ್, ಇದು ಮೇಂಟೆನೆನ್ಸ್ ಅಂದಾಜು ಎಷ್ಟು ಬರುತ್ತೆ ಇದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ನೋಡಿ, 1,00,000 ಮುಖ್ಯಮಂತ್ರಿ ಬಹುಮಾಡಿ ಕರಡ 1 BHK ಫ್ಲ್ಯಾಟ್. ನೀವು ಯಾವುದೇ ಒಂದು ಫ್ಲ್ಯಾಟ್ ತಗೊಂಡಾಗ ಅಲ್ಲಿ ಮೇಂಟೆನೆನ್ಸ್ ಚಾರ್ಜಸ್ ಇದ್ದೇ ಇರುತ್ತೆ. ಇಂಥ ಕಡೆ ಅಂತ ಅಲ್ಲ, ಪ್ರೈವೇಟಲ್ಲೇ ತಗೊಳ್ಳಿ, ಎಲ್ಲರ ತಗಲಿ ಮೇಂಟೆನೆನ್ಸ್ ಚಾರ್ಜಸ್ ಇದ್ದೇ ಇರುತ್ತೆ. ಈಗ 1 BHK ಫ್ಲ್ಯಾಟು ಮಾಹಿತಿ ಪ್ರಕಾರ ಮೇಂಟೆನೆನ್ಸ್ ಚಾರ್ಜಸ್ಸು ಇವರು ಏನು ಕಾಂಟ್ರಾಕ್ಟ್ ಕಟ್ಟಿರ್ತಾರಲ್ಲ, ಫ್ಲ್ಯಾಟ್ ಕಾಂಟ್ರಾಕ್ಟು ಸುಮಾರು 2 ವರ್ಷ ಮೇಂಟೆನೆನ್ಸ್ ಚಾರ್ಜಸ್ಸು ಫ್ರೀ ಅಂತ ಹೇಳ್ತಾರೆ. ಹಾಗಂತ ಫ್ರೀ ಅಂದರೆ ಎಲ್ಲ ಫ್ರೀ ಅಂತ ಸಿಗಲ್ಲ. ಇಲ್ಲಿ ಏನಪ್ಪ ಅಂದರೆ ಫ್ರೀ ಅಂತಂದರೆ ಹೌಸ್ ಕೀಪಿಂಗು ಅವರು ನೋಡ್ಕೊತಾರೆ, ಹೌಸ್ ಕೀಪಿಂಗ್ಗಳು ಮತ್ತು ಕ್ಲೀನಿಂಗು ಇವೆಲ್ಲ ಅವ್ರು ನೋಡ್ಕೊತಾರೆ. ಬಟ್ ಇಲ್ಲಿ ನಾವು ಏನಪ್ಪ ಅಂದರೆ ನಾವು ಸಹ ಮೇಂಟೆನೆನ್ಸು ಕಟ್ಟಲೇಬೇಕಾಗುತ್ತೆ. ನಾವು ಫ್ಲ್ಯಾಟು ನಮಗೆ ರಿಜಿಸ್ಟ್ರ್ ಕರೆದ್ರು ಅಥವಾ ಲೋನ್ ಮಾಡಿಸ್ಕೊಂಡು ಸ್ವಾಧೀನ ಪತ್ರ ಕೊಟ್ಟು ಅಂದರೆ ಆ ಫ್ಲ್ಯಾಟಿಗೆ ನಾವು ಸ್ವಾಧೀನ ಪತ್ರ ತಗೊಂಡು ನಾವು ಹೋದಾಗ ಅದನ್ನ ನೀವು ಅಲ್ಲಿ ಆ ಜಾಗದಲ್ಲಿ ಇರಲಿ ಬಿಡಲಿ ಮೇಂಟೆನೆನ್ಸ್ ಚಾರ್ಜಸ್ನ ನೀವು ಕಟ್ಟಲೇಬೇಕಾಗುತ್ತೆ. ನೋಡಿ, ಈಗ ಯಾವ್ಯಾವ ಮೇಂಟೆನೆನ್ಸು ಅಂದರೆ ಇಲ್ಲಿ ನಿಮಗೆ ಕರೆಂಟಿಂದ ಒಂದು ಮೇಂಟೆನೆನ್ಸ್ ಚಾರ್ಜಸ್ ಬರುತ್ತೆ. ಈ ನಿಮ್ಮ ಮನೆ ಕರೆಂಟ್ ಬಿಟ್ಟು ಈಗ ನೀವು ಮೀಟ್ರ್ ಕೂಡಿಸಿರ್ತಾರೆ, ಪ್ರತಿಯೊಂದು ಮನೆಗೂ ಮೀಟ್ರ್ ಸಹ ಇರುತ್ತೆ. ಒಂದೇ ಮೀಟ್ರ್ ಅಂತ ಇಲ್ಲ, ಎಲ್ಲ ಮನೆ ಈಗ ಒಂದು 100 ಮನೆ ಇದ್ದರೂ 100 ಮನೆಗೂ ನಿಮ್ಮ ಪ್ರತ್ಯೇಕವಾದ ಮೀಟ್ರ್ಗಳು ಇಲ್ಲಿ ಅಳವಡಿಸಿರ್ತಾರೆ. ನಿಮ್ಮ ಮನೆಗೆ ನಿಮ್ಮ ಮೀಟ್ರ್ ಎಷ್ಟು ಬರುತ್ತೆ ಅಷ್ಟು ಕಟ್ಕೊಂಡು ನಂತರ ಕರೆಂಟ್ ಮೇಂಟೆನೆನ್ಸ್ ಚಾರ್ಜಸ್ ಬರುತ್ತೆ. ಅದು ಯಾವ ರೀತಿ ಅಂದರೆ ಈಗ ಔಟ್ಸೈಡು ಸೋಲಾರ್ ಲೈಟ್ ಹಾಕಿರ್ತಾರೆ, ಬಟ್ ಔಟ್ಸೈಡು ಸೆಕ್ಯೂರಿಟಿ ರೂಮ್ಸ್ ಆಗಿರ್ಬೋದು, ಮೋಟ್ರದ್ದು ಆಗಿರ್ಬೋದು, ಲಿಫ್ಟಿಂಗ್ ಆಗಿರ್ಬೋದು, ಇದು ಔಟ್ಸೈಡ್ ಲೈಟ್ಸಿಂಗು ಆಗಿರ್ಬೋದು, ಇವೆಲ್ಲ ಮೇಂಟೆನೆನ್ಸ್ ಚಾರ್ಜಸ್ಸು ನಿಮ್ಮ ಫಲಾನುಭವಿಗಳ ಮೇಲೆ ಅದು ಬೀಳುತ್ತೆ. ಈಗ ಎಕ್ಸಾಂಪಲ್ ನೀವು ಒಂದು ಫ್ಲ್ಯಾಟ್ ತಗೊಂಡಿರ್ತೀರ, ನಿಮ್ಮ ಇತ್ತೀಗೆ ಹಂಚಿಕೆ ಮಾಡಿರ್ತಾರೆ, ಸಾಕಷ್ಟು ಜನ ಮನೆಗಳಲ್ಲಿರ್ತಾರೆ, ನೀವು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ಎಲ್ಲ ಸ್ವಾಧೀನ ಪತ್ರ ಈಸ್ಕೊಂಡು ಆ ಜಾಗಕ್ಕೆ ಬಂದಿಲ್ಲ ಅಂದರೂ ನೀವು ಮೇಂಟೆನೆನ್ಸ್ ಚಾರ್ಜಸ್ ಕಟ್ಟಲೇಬೇಕಾಗುತ್ತೆ. ಯಾಕೆಂದರೆ ನಿಮ್ದು ಆಗಿರುತ್ತೆ, ಅದು ನೀವು ಮಾಡಿಸ್ಕೊಂಡಿರ್ತೀರ, ನೀವು ಬಿಡಲಿ ಮೇಂಟೆನೆನ್ಸ್ ಚಾರ್ಜಸ್ ಕಟ್ಟಲೇಬೇಕಾಗುತ್ತೆ. ಕರೆಂಟಿಂದ ಮಾತ್ರ ಇರುತ್ತೆ. ನಾವು ಸ್ಕೀಪಿಂಗ್ ಎಲ್ಲ ಅವರೇ ನಾವು ಮಾಡ್ಕೊತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ. ಇನ್ನೂ ಸಾಕಷ್ಟು ಕಡೆ ಈಗ ಪ್ರಾರಂಭ ಆಯ್ತಾಯಿದೆ, ಯಾಕೆಂದರೆ ಇನ್ನೂ ಡೆವಲಪ್ ಇನ್ನೂ ಮೇಂಟೆನೆನ್ಸ್ ಆಗ್ತಾಯಿಲ್ಲ. ಇನ್ನು ಸ್ವಲ್ಪ ದಿನ ಎಲ್ಲ ಮೇಂಟೆನೆನ್ಸ್ ಮಾಡ್ತೀವಿ ಅಂತ ತಿಳಿಸ್ತಿದ್ದಾರೆ. ಇದು ಮಾಹಿತಿ ಪ್ರಕಾರ ಹೌಸ್ ಕೀಪಿಂಗ್ಗಳು ಏನು ಇರ್ತಾವೆ ಅವೆಲ್ಲ ಮೇಂಟೆನೆನ್ಸ್ ನೋಡ್ತಾಯಿದ್ರೆ ಕರೆಂಟು ಮಾತ್ರ ಕಟ್ಟಲೇಬೇಕು. ಯಾಕೆಂದರೆ ಇಲ್ಲಿ ಆಲ್ಮೋಸ್ಟು ಕಟ್ತಾಯಿದ್ದಾರೆ. ಏನು ಸಡನ್ಗಳಾಗಿರ್ಬೋದು ಅಲ್ಲೆಲ್ಲ ಇರೋ ಅಂಥವ್ರು ಮೀಟ್ರ್ ಚಾರ್ಜಸ್ ಕಟ್ತಾಯಿದ್ದಾರೆ. ನಿಮಗೆ ಎಕ್ಸಾಂಪಲು ಒಂದು 2 ಲಕ್ಷ ಬಂತ 1 ಲಕ್ಷ ಬಂತು ಅಂದರೆ 100 ಮನೆಗೂ ನೀವು ಕಟ್ಟಬೇಕಾಗುತ್ತೆ. 1,000 ರೂಪಾಯಿ ಕಡೆ ಈ ಥರ ನಿಮ್ಮ ವೈಯಕ್ತಿಕ ನೀವು ಅಲ್ಲಿ ಎಷ್ಟು ನಿಮ್ಮ ಜನಸಂಖ್ಯೆ ಹೊಂದಾಣಿಕೆ ಎಷ್ಟು ಅಮೌಂಟ್ ಬರುತ್ತೋ ಅಷ್ಟು ನೀವು ಮೇಂಟೆನೆನ್ಸ್ ಚಾರ್ಜಸ್ಸು ಕರೆಂಟ್ ಬಿಲ್ಲಿನ ಮೇಂಟೆನೆನ್ಸ್ ಕಟ್ಟಬೇಕಾಗುತ್ತೆ. 2 ಇಯರ್ಸ್ ಇರೋ ಜನ. ಅದ ನಂತರ ನೀವೇ ಬೇಕಾದ್ರೆ ಒಂದು ಏನೋ ಅಲ್ಲೇ ಯೂನಿಯನ್ ಮಾಡ್ಕೋಬೋದು, ನೀವೇ ಒಂದು ಸಂಘ ಥರ ಮಾಡ್ಕೋಬೋದು, ಅಥವಾ ಬೇರೆಯವ್ರಿಗಾದ್ರು ಕೊಡ್ಕೋಬೋದು, ಕಾಂಟ್ರಾಕ್ಟರ್ಗೆ ಕೊಡ್ಕೋಬೋದು, ಅಥವಾ ನೀವೇ ಎಲ್ಲ ಒಗ್ಗಟ್ಟಾಗಿ ಒಂದು ಯೂನಿಯನ್ ಮಾಡ್ಕೊಂಡು ಅಲ್ಲಿ ಮೇಂಟೆನೆನ್ಸ್ ಚಾರ್ಜಸ್ಸಕ್ಕೆ ಎಷ್ಟು ಸೆಕ್ಯೂರಿಟಿಗೆ ಎಷ್ಟು ಬರುತ್ತೆ ಮತ್ತು ಹೌಸ್ ಕೀಪರ್ಗೆ ಎಷ್ಟು ಬರುತ್ತೆ ಪ್ರತಿಯೊಂದು ನೀವು ಮೇಂಟೆನೆನ್ಸ್ ಚಾರ್ಜಸ್ಸು ಎಲ್ಲ ಮಾತಾಡಿಸ್ಕೊಂಡು ಇಷ್ಟು ಅಮೌಂಟ್ ಅಂತ ಬಂದಾಗ ಡಿವೈಡ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಇಷ್ಟು ಸದ್ಯಕ್ಕೆ 2 ವರ್ಷ ಇಲ್ಲಿ ಯಾವುದೇ ರೀತಿ ಇಷ್ಟೇ ಬರುತ್ತೆ ಅಂತ ನಿಖರವಾಗಿ ಹೇಳೋಕ್ಕಾಗಲ್ಲ. ಅದ ನಂತರ ನಿಮಗೆ ಸರ್ವಿಸ್ 2 ವರ್ಷ ಮುಗಿದ ನಂತರ ನಿಮಗೆ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದು ನಿಮಗೆ ಅಲ್ಲಿ ಕ್ಲಿಯರಾಗಿ ತಿಳಿಯುತ್ತೆ ಅಂತಲೇ ಹೇಳ್ಬೋದು. ನಮಗೆ ಮಾಹಿತಿ ಪ್ರಕಾರ ನಿಮ್ಗೆ ತೋರಿಸ್ತೀನಿ. ಅವಾಗ ಕೂತ್ಕೊಂಡು ನೀವೆಲ್ಲ ಏನು ಸಂಘಗಳು ಗ್ರೂಪ್ಗಳು ಮಾಡ್ಕೊಂಡಿರ್ತೀರಲ್ಲ, ಗ್ರೂಪ್ಗಳಲ್ಲೆಲ್ಲ ಮಾತಾಡ್ಕೊಂಡು ಯಾರ್ಯಾರು ಮ್ಯಾನೇಜ್ಮೆಂಟ್ ಸಂಘ ಮಾಡ್ಕೊಂಡು ಯೂನಿಯನ್ ಮಾಡ್ಕೊಂಡು ಒಂದು ಇಷ್ಟು ಅಮೌಂಟು ಅಂತ ಮೇಂಟೆನೆನ್ಸ್ ತಗೋಬೋದು. ಆವಾಗ ಇಲ್ಲ ಅಂದರೆ ಕಾಂಟ್ರಾಕ್ಟರ್ಗೆ ಕೊಟ್ಕೊಂಡಿದ್ರೆ ಕಾಂಟ್ರಾಕ್ಟರ್
ಕೊಡ್ಬೋದು. ಈ ಥರ ಇರುತ್ತೆ ಮೇಂಟೆನೆನ್ಸ್ ಚಾರ್ಜಸ್ ಅಂತೂ ಪಕ್ಕ ಇದ್ದೇ ಇರುತ್ತೆ ಇಲ್ಲಿ. ಫ್ಲ್ಯಾಟ್ G+3 ಹಂತದಲ್ಲಾಗಲಿ S40 G+3 ಹಂತದಲ್ಲಿ ಒಂದು ಸ್ವಲ್ಪ ಮೇಂಟೆನೆನ್ಸ್ ಚಾರ್ಜಸ್ ಇರುತ್ತೆ. ಯಾಕೆಂದರೆ ಸ್ವಲ್ಪ ಅಲ್ಲಿ ಲಿಫ್ಟಿಂಗ್ ಒಂದು ಸ್ವಲ್ಪ ಉಳಿತಾಯ ಇರುತ್ತೆ. ಅಲ್ಲಿ G+3 ಹಂತದಲ್ಲಿ ಲಿಫ್ಟ್ ಇರೋಲ್ಲ, ಜಾಸ್ತಿ ಲಿಫ್ಟ್ ಇರೋಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಕರೆಂಟಿದು ಒಂಚೂರು ಉಳ್ಕೋಬೋದು. ಅದೇ S40 14th ಫ್ಲೋರ್ ಇರೋವೆಲ್ಲ ಲಿಫ್ಟ್ಗಳು ಇರ್ತವೆ, ಒಂದೊಂದು ಬ್ಲಾಕ್ಗಳು ಒಂದೊಂದು ಲಿಫ್ಟ್ಗಳು ಇರ್ತವೆ. ಅವೆಲ್ಲ ಕರೆಂಟ್ಗಳು ಇದಾಗುತ್ತೆ ಜಾಸ್ತಿ. ಅಷ್ಟು ಬಿಟ್ಟರೆ ಇನ್ನು G+3 ಹಂತದಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ ಕರೆಂಟದ್ದು ಮಾತ್ರ. ಇಷ್ಟು ಮಾತ್ರ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಿಮಗೆ ಏನಾರ ಡೌಟ್ಸ್ಗಳು ಇದ್ದರೆ ಅಥವಾ ಏನಾರ ಕಮೆಂಟ್ಗಳಲ್ಲಿ ಇದ್ದಾವೆ ತಿಳಿಸಿ. ಆದಷ್ಟು ಜನ ಕೇಳ್ತಾರೆ, ಸರ್ ನಾವು ಅರ್ಜಿ ಸಲ್ಲಿಸಿ ಇನ್ನೂ 2 ತಿಂಗಳಾದರೂ ಬಂದಿಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತಲೂ ಸಾಕಷ್ಟು ಜನ ಕೇಳ್ತಾಯಿದೆ. ಖಂಡಿತವಾಗಿ ನೀವು ಏನು ಅರ್ಜಿ ಸಲ್ಲಿಸಿರ್ತೀರ ನಿಮ್ಮವೆಲ್ಲ ಪಕ್ಕ ಡಾಕ್ಯುಮೆಂಟ್ಸ್ ಇದ್ದರೆ ಫ್ಲ್ಯಾಟ್ಗಳು ಖಾಲಿ ಇದ್ದರೆ ನಿಮಗೆ ಮೆಸೇಜ್ ಬರುತ್ತೆ. ಯಾಕೆಂದರೆ ಇದು ಸುಮಾರು ಒಂದು 3 ವರ್ಷದಿಂದ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಕಂಟಿನ್ಯೂಸ್ ಬಿಟ್ಟಿದ್ದಾರೆ 1 BHK ಫ್ಲ್ಯಾಟ್ದು. ಹಾಗಾಗಿ ಅವರೆಲ್ಲ ಈಗ ಹಂಚಿಕೆ ಪ್ರಾರಂಭಗಳು ಆಗಿದ್ದಾವೆ, ಆಯಾ ಕ್ಷೇತ್ರದ ಹಂಚಿಕೆಗಳು ಇರ್ತವೆ. ಹಾಗಾಗಿ ಅದು ವೆರಿಫೈ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗೋದು. ನೋಡ್ಬೇಕು, ಕಾದು ನೋಡಿರಿ. 1 ತಿಂಗಳು 2 ತಿಂಗಳು, ಒಬ್ಬರಿಗೆ 3 ತಿಂಗಳಾದಮೇಲೆ ಮೆಸೇಜ್ ಬಂದಿದೆ. ಇತ್ತೀಚೆಗೆ 3 ತಿಂಗಳಾದಮೇಲೆ ಅವರಿಗೆ ಫ್ಲ್ಯಾಟ್ ಬುಕ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬಂದಿದೆ, ಜಸ್ಟ್ ಒಂದು 5 ಡೇಸಲ್ಲಿ. ಹಾಗಾಗಿ ವೆಯ್ಟ್ ಮಾಡಿ ಒಂದು ಸ್ವಲ್ಪ. ಹಂಗೂ ನಿಮಗೆ ಡೌಟ್ ಇದ್ದರೆ ಒಂದು 2 ತಿಂಗಳು 3 ತಿಂಗಳಾದರೆ ಅರ್ಜಿ ಏನಾಗಿದೆ ಎಂಬುದು ನೀವು ರಾಜೀವ್ ವಸತಿ ನಿಗಮಕ್ಕೆ ಅಲ್ಲಿ ಭೇಟಿ ಮಾಡಿ ಅಪ್ಲಿಕೇಶನ್ನು ನೀವು ಚೆಕ್ ಮಾಡಿಸ್ಬೋದು, ಸ್ಟೇಟಸ್ ಚೆಕ್ ಮಾಡಿಸ್ಕೋಬೋದು ಅಂತಲೇ ನಿಮಗೆ ತಿಳಿಸ್ತೀನಿ. ಮತ್ತು ನಿಮಗೆ ಅಪ್ಲಿಕೇಶನ್ನು ಯಾರೇ ಹಾಕ್ಬೋದು, ಇನ್ನೂ ಸಹ ಓಪನ್ ಇರುತ್ತೆ, ಏನು ತೊಂದರೆ ಇಲ್ಲ, ಹಾಕೋಬೋದು. ಈಗ ಮೇಂಟೆನೆನ್ಸ್ ಚಾರ್ಜಸ್ ನಿಮ್ಗೆ ಏನು ತಿಳಿಸಿದ್ನೋ 1 BHK ಫ್ಲ್ಯಾಟ್ ಮೇಂಟೆನೆನ್ಸು ಸಂಪೂರ್ಣವಾಗಿ ನಿಮಗೆ ವಿವರ ಕೊಟ್ಟಿದ್ದೀನಿ. 1 BHK ಫ್ಲ್ಯಾಟ್ದು ಇದು ಮಾಹಿತಿ ಪ್ರಕಾರ ನಿಮಗೆ ತಿಳಿಸಿದ್ದೀನಿ. ಏನು 1 BHK ಫ್ಲ್ಯಾಟು ಮೇಂಟೆನೆನ್ಸ್ ಚಾರ್ಜಸ್ಸು ಬಗ್ಗೆ ಮಾಹಿತಿ ನಿಮಗೆ ತಿಳಿಸಿದ್ದೀನಿ ಅಂತಲೇ ಹೇಳ್ಬೋದು. ಏನು ನಿಮಗೆ 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಮೇಂಟೆನೆನ್ಸ್ ಚಾರ್ಜಸ್ಸು ಇದ್ದೇ ಇರುತ್ತೆ. 2 years ಫ್ರೀ ಇರುತ್ತೆ. ಹೌಸ್ ಕೀಪಿಂಗ್ ಸೆಕ್ಯೂರಿಟಿದು ಅವರು ಕಾಂಟ್ರಾಕ್ಟರ್ ನೋಡ್ತಿರ್ತಾರೆ. ಅದ ನಂತರ ನಿಮಗೆ ಏನು ಕರೆಂಟಿನ ಚಾರ್ಜಸ್ಸು ನಿಮಗೆ ಇರುತ್ತೆ. ಆ ಕರೆಂಟ್ ಬಿಲ್ಲು ನೀವು ಕಟ್ಕೋಬೇಕು. ಲಿಫ್ಟಿದಾಗಿರ್ಬೋದು, ಮೋಟ್ರದಾಗಿರ್ಬೋದು, ಔಟ್ ಸೈಡ್ ಲೈಟ್ಸ್ ಆಗಿರ್ಬೋದು, ಕಾಂಪೌಂಡ್ ಲೈಟ್ಸ್ ಆಗಿರ್ಬೋದು, ಸೋಲಾರ್ ಲೈಟ್ಗಳು ಇರ್ತವೆ ಆಚೆಗಡೆನೋ, ಅದು ಬಿಟ್ಟು ವಿತೌಟ್ ಅವೆಲ್ಲ ಸೋಲಾರ್ ಲೈಟ್ ಬಿಟ್ಟು ನಂತರ ಏನೇ ಕರೆಂಟ್ ಬಿಲ್ಲು ಬಂದರೂ ಅದು ಸ್ವತಃ ನೀವೇ ಕಟ್ಟಬೇಕಾಗುತ್ತೆ. ತೀರಾ ಲೇಟ್ ಮಾಡಿದ್ರೆ KBL 1 ತಿಂಗಳು ನೋಡ್ತಾರೆ, ಇಲ್ಲಾಂದರೆ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಒಡ್ಡಟ್ಟಾಗಿ ಕರೆಂಟ್ ಬಿಲ್ ಬಂದಾಗ ಎಲ್ಲ ಒಡ್ಡಟ್ಟಾಗಿ ಕಟ್ಟಬೇಕಾಗುತ್ತೆ. ಒಂದಿಷ್ಟು ಟೈಮ್ ತಗೊಂಡು ಒಂದು ಕುಡಿಕೊಂಡು ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಮೇಂಟೆನೆನ್ಸು ಅತಿ ಮುಖ್ಯವಾದಂಥ 1 BHK ಫ್ಲ್ಯಾಟ್ಗಳಿಗೆ ಮೇಂಟೆನೆನ್ಸೇ ಮೇನ್ ಮುಖ್ಯ. ಇಲ್ಲಿ ಮೇಂಟೆನೆನ್ಸ್ ಸರಿ ಇಲ್ಲ ಅಂದರೆ ಆ ಫ್ಲ್ಯಾಟ್ ಕಟ್ಲಾಕಿರುತ್ತೆ ಮತ್ತು ಇದು ಇರುತ್ತೆ. 2 years ಆದಮೇಲೆ ನೀವೇ ಸ್ವತಃ ಒಂದು ಎಲ್ಲ ಗ್ರೂಪಲ್ಲಿ ಮಾತಾಡ್ಕೊಂಡು ಯೂನಿಯನ್ ಮಾಡ್ಕೊಂಡು ನೀವೇ ಮೇಂಟೆನೆನ್ಸ್ ಚಾರ್ಜಸ್ ಹಾಕೊಂಡು ಮಾಡ್ಕೋಬೋದು. ಇಷ್ಟಿಷ್ಟು ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನಿಮಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಹಾಕಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಮೇಂಟೆನೆನ್ಸ್ ಬಗ್ಗೆ ನಿಮಗೆಲ್ಲ ಸಂಪೂರ್ಣವಾಗಿ ಆದಷ್ಟು ಕೊಟ್ಟಿದ್ದೀನಿ. 2 ವರ್ಷ ನಂತರ ನಿಮಗೆ ಮೇಂಟೆನೆನ್ಸ್ ಚಾರ್ಜಸ್ಸು ಪ್ರತಿಯೊಂದು ನಿಮಗೆ ಬೀಳುತ್ತೆ. ಕಾಂಟ್ರಾಕ್ಟ್ ಮಾಡ್ಕೋಬೋದು ಅಥವಾ ನೀವೇ ಒಗ್ಗಟ್ಟಾಗಿ ಎಲ್ಲರೂ ಸೇರ್ಕೊಂಡು ಮಾಡ್ಕೋಬೋದು. ಮೇಂಟೆನೆನ್ಸ್ ಚಾರ್ಜಸ್ಸು ಸೆಕ್ಯೂರಿಟಿ ರೂಮ್ದಾಗಿರ್ಬೋದು, ಹೌಸ್ ಕೀಪರ್ದಾಗಿರ್ಬೋದು, ಕ್ಲೀನಿಂಗ್ ಅವರದಾಗಿರ್ಬೋದು, ಎಲ್ಲ ಪ್ರತಿಯೊಂದು ಮೇಂಟೆನೆನ್ಸ್ ಚಾರ್ಜಸ್ಸು ನೀವೇ ಕಟ್ಟಬೇಕಾಗುತ್ತೆ. ಸದ್ಯಕ್ಕೆ 1-2 ವರ್ಷ ತನಕ ನಿಮಗೆ ಕರೆಂಟ್ ಚಾರ್ಜಸ್ ಬರುತ್ತೆ. ಮೇಂಟೆನೆನ್ಸ್ ಚಾರ್ಜಸ್ ಮಾತ್ರ ನೀವು 2 ವರ್ಷ ನಂತರ ಪೂರ್ಣ ಪ್ರಮಾಣದಲ್ಲಿ ನೀವು ಕಟ್ಕೋಬೇಕು. ಎಲ್ಲರೂ ಒಂದು ಮಾತಾಡ್ಕೊಂಡು ಎಷ್ಟು ಅಮೌಂಟ್ ಆಗುತ್ತೆ ಅಂತ ಡಿವೈಡ್ ಮಾಡ್ಕೊಂಡು ನೀವು ಮೇಂಟೆನೆನ್ಸ್ ಚಾರ್ಜಸ್ಸು ಮಾಡ್ಕೋಬೋದು ಅಂತ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.